ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಪ್ರಣವ್ ಇದ್ದಾರೆ, ಮಾತಾಡ್ಸೋಣ. ಶನಿ ಸೀರಿಯಲಲ್ಲಿ ನಮ್ಮನ್ನೆಲ್ಲ ರಂಜಿಸಿದ್ರು. ಈಗ ಏನು ಮಾಡ್ತಾ ಇದ್ದಾರೆ, ಏನು ಪ್ಲ್ಯಾನ್ಸ್ ಇದೆ, ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಶನಿಯಲ್ಲಿ ಮನೆ ಮನೆ ರೀಚ್ ಆಗಿದ್ರಿ ನೀವು, ಎಲ್ಲರಿಗೂ ತುಂಬ ಎಂಟರ್ಟೈನ್ ಮಾಡಿದ್ರಿ, ಅದೆಲ್ಲ ಕೆಲಸಗಳಾಗಿತ್ತು. ಈಗ ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀರಾ ನೀವು? ಪ್ರೆಸೆಂಟ್ ಅದೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಫಿಲ್ಮ್ಗೋಸ್ಕರ ಸ್ವಲ್ಪ ಓಡಾಡ್ತಾ ಇದ್ದೀವಿ, ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಏನೋ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಫಿಲಮ್. ಓಕೆ. ಸೊ ದಟ್ಸ್ ಆಲ್. ಫುಲ್ ಫ್ಲೆಜ್ಡ್ ಫಿಲಮಿಗೆ ಬಂದುಬಿಟ್ಟಿದ್ದೀನಿ ಈಗ, ಸೀರಿಯಲ್ ಬಿಟ್ಬಿಟ್ಟು. ಓಕೆ. ಅದೇ ಸೀರಿಯಲಿಂದ ಸಿನಿಮಾ ಈಗ ಹೆಂಗೆ? ಸಿನಿಮಾನೇ ನಿಮ್ಮ ಗೋಲು, ಆಸೆ ಅನ್ನೋದಿತ್ತಾ, ಅಥವಾ ಹಿಂಗಿತ್ತು ಆ್ಯಕ್ಚುಲಿ ಪ್ಲ್ಯಾನ್ಸ್ ಎಲ್ಲ ಹೆಂಗಾಯಿತು ಸಿನಿಮಾ ಜಂಪು? ಅಂದರೆ ಸೀರಿಯಲ್ ಒಂದು ವೆರಿ ಇಂಪಾರ್ಟೆಂಟ್ ಲರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ತುಂಬಾ ಕಲಿತೆ ಸೀರಿಯಲಿಂದ. ನನ್ನ ಆ್ಯಕ್ಟಿಂಗಲ್ಲಿರೋ ಟೆಕ್ನಿಕ್ಯಾಲಿಟೀಸ್, ನಾನು ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿದ್ರು ಅಲ್ಲಿ ನಾವು ಆ್ಯಕ್ಟಿಂಗ್ ಹೇಗೆ ಮಾಡೋದು ಗೊತ್ತಿರುತ್ತೆ, ಆದರೆ ಸೆಟ್ಟಲ್ಲಿ ಹೇಗಿರೋದು, ಕ್ಯಾಮ್ರಾ ಜೊತೆ ನೀವು ಹೇಗೆ ಮೂಮೆಂಟ್ ಮಾಡ್ತೀರಾ, ಅದನ್ನೆಲ್ಲನೂ ತುಂಬ ಕಲಿತೆ. ಬಟ್ ಅಲ್ಟಿಮೇಟ್ಲಿ ಸಿನಿಮಾ ನೋಡ್ಕೊಂಡು ಬೆಳೆದವರು. ಚಿಕ್ಕ ವಯಸ್ಸಿಂದ ನಾವು ಅಮ್ಮನ ಜೊತೆ, ಅಜ್ಜಿ ಜೊತೆ, ನಮ್ಮನೇಲಿ ಯಾವಾಗಲೂ ಸಿನಿಮಾ ನಡೀತಾ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಒಂದು ಆ್ಯಕ್ಟ್ರ್ ಆಗಿ ಸಿನಿಮಾನೇ ಒಂದು ಫೈನಲ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಸೊ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಇತ್ತು. ಆಮೇಲೆ ಧೈರ್ಯ ತೊಗೊಂಡೆ, ಸಿನಿಮಾಗೆ ಶಿಫ್ಟ್ ಆಗಬೇಕು ಅಂತ ಗ್ರ್ಯಾಜುಲಿ ನನಗೆ ಶಿಫ್ಟ್ ಆಗೋ ಆಪರ್ಚುನಿಟಿ ಸಿಕ್ತು. ಓಕೆ. ಸೊ ಕೆಂಡ ಮಾಡಿದ್ರಿ, ಅಲ್ಲೊಂದು ರೋಲು ಮಾಡಿದ್ದು ಎಲ್ಲ ಹೆಂಗಿತ್ತು? ಹೆಂಗೆ ರೆಸ್ಪಾನ್ಸ್ ಎಲ್ಲ ಸಿಕ್ತು ಆಫ್ಟರ್ ರಿಲೀಸಲ್ಲಿ ನಿಮಗೆ? ಕೆಂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಪ್ರಾಜೆಕ್ಟ್. ಯಾಕಂದರೆ ರೂಪಾ ಮ್ಯಾಮ್ ಪ್ರೊಡ್ಯೂಸ್ ಮಾಡಿದ್ದು ಆ್ಯಂಡ್ ಸಹದೇವ್ ಅವರು ಡೈರೆಕ್ಟ್ ಮಾಡಿದ ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಬಂದು ಇದಕ್ಕಿಂತ ಬಹಳನೇ ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ಆ ಫಿಲಮಲ್ಲಿ ಎಲ್ಲ ಹುಡುಗರ ಬಗ್ಗೆ, ಒಂದು 5-6 ಜನ ಹುಡುಗರ ಕತೆ ಅದು. ಅಲ್ಲಿನ ಎನರ್ಜಿ ಆಗಲಿ, ಅಲ್ಲಿನ ರಿದಮ್ ಆಗಲಿ ತುಂಬ ಡಿಫ್ರೆಂಟ್ ಆಗಿತ್ತು. ತುಂಬ ಜನ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು, ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಅದರಿಂದ ರೂಪಾ ಮ್ಯಾಮ್ ಸಿಕ್ಕಿದೆ, ಈ ಫಿಲಮ್ ಆಯಿತು. ಸೊ ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನನ್ನ ಲೈಫಲ್ಲಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅದೇ ಎಲ್ಲಿಯವ್ರು ನೀವು? ಬೇಸಿಕಲಿ ಬೆಂಗಳೂರವರೇನಾ? ಮತ್ತು ಈ ಒಂದು ಕಲೆ ಫೀಲ್ಡಿಗೆ ಬರಬೇಕಂತ ಅನಿಸಿದ್ದು ಎಲ್ಲ ಯಾಕೆ, ಹೆಂಗೆ? ಬೇಸಿಕ್ಲಿ ನಾನು ಬೆಳೆದಿದ್ದು ಬೆಂಗಳೂರು, ಹುಟ್ಟಿದ ಗುಲ್ಬರ್ಗ, ಉತ್ತರ ಕರ್ನಾಟಕ. ನಾನು ಸ್ಕೂಲ್ ಟೈಮಿಂದ ಬೇಸಿಕ್ಲಿ ಡಾನ್ಸರ್. ಸೊ ಅವಾಗಲಿಂದ ನಾನು ಡಾನ್ಸರ್ ಆಗ್ತೀನಿ ಕೊನೆಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಕಾಲೇಜ್ ಟೈಮಿಗೆ ಬಂದಾಗ PU ಟೈಮಲ್ಲಿ ನಾನು ಥಿಯೇಟರ್ ಒಂದು ವರ್ಕ್ಶಾಪ್ ಏನೋ ಅಟೆಂಡ್ ಮಾಡಿದೆ. ಆಮೇಲೆ ಒಂದು ಥಿಯೇಟರ್ ಟೀಮ್ ಜಾಯ್ನ್ ಆದೆ. ಸೊ ಅಲ್ಲಿಂದ ಒಂದು 4-5 ವರ್ಷ ನಾನು ಬರೀ ಥಿಯೇಟರ್ ಮಾಡಿದ್ದೀನಿ. ಆ ಥಿಯೇಟರ್ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನನಗೂ ಎಲ್ಲೋ ಒಂದು ಸ್ವಲ್ಪ ಇಲ್ಲ, ಇದನ್ನು ಕನ್ಸಿಡರ್ ಮಾಡಬಹುದು ಅಂತ ತುಂಬಾ ಎಂಜಾಯ್ ಮಾಡ್ತಿದ್ದೆ ನಾನು ಆ ಪ್ರಾಸೆಸ್ನ. ಆ್ಯಕ್ಟಿಂಗ್ ಮಾಡೋದನ್ನ ಆಗಲಿ, ಕೋ ಆ್ಯಕ್ಟರ್ಸ್ ಜೊತೆ ಹೇಗೆ ವರ್ಕ್ಶಾಪ್ಸ್ ಮಾಡೋದಾಗಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅಲ್ಲಿಂದ ನನಗೆ ಸ್ವಲ್ಪ ಶುರು ಆಯಿತು. ಮನೇಲಿ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನೀನು ಆ್ಯಕ್ಟಿಂಗ್ ಹೋಗು ಅಂತ ಹೇಳಿದ್ರು. ಸೊ ಹಾಗೆ ಇಂಜಿನಿಯರಿಂಗ್ ಮುಗಿಸಿ ನಾನು ಆ್ಯಕ್ಟಿಂಗ್ ಬಂದಿತ್ತು. ಡ್ಯಾನ್ಸರು, ಬಟ್ ಇದುವರೆಗೂ ನೀವು ಸ್ಕ್ರೀನ್ ಮೇಲೆ ಡ್ಯಾನ್ಸೇ ಮಾಡಿಲ್ಲ ಅನಿಸುತ್ತೆ. ಇಲ್ಲ, ಒಂದು ಆಪರ್ಚುನಿಟಿ ಸಿಗುತ್ತೆ ಅದಕ್ಕೇನಂತ. ಬಟ್ ಡಾನ್ಸ್ ಅನ್ನೋದು ಕಥೆಯಲ್ಲಿ ತುಂಬ ಗ್ರೇಸ್ಫುಲ್ಲಾಗಿ, ತುಂಬ ನ್ಯಾಚುರಲ್ ಆಗಿ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಡಾನ್ಸ್ ಮಾಡೋಕ್ಕೋಸ್ಕರ ಡಾನ್ಸ್ ಮಾಡೋಕ್ಕಾಗಲ್ವಲ್ಲ. ಇನ್ನು ರೂಪಾ ಮೇಡಮು ಅವ್ರದ್ದು ನಿಮ್ಮದು ಅಂದರೆ ಅವ್ರ ಅಂಡರ್ ವರ್ಕ್ ಮಾಡೋದು ಹೆಂಗೆ ಅನಿಸುತ್ತೆ ನಿಮಗೆ? ತುಂಬ ಚೆನ್ನಾಗಿತ್ತು. ಐ ಮೀನ್, ನಾನು ಹೇಳ್ತೀನಿ, ನೀವು ಕೆಂಡ ಅಂತ ಹೇಳಿದ್ರಲ್ಲ, ಅದಕ್ಕೆ ನೆನಪಾಯಿತು. ಕೆಂಡಲ್ಲಿ ಒಬ್ಬ ಹುಡುಗನ್ನ ಒಂದು ಮೇಲ್ ಡೈರೆಕ್ಟರ್ ರೈಟರ್ ಬರೆದ್ರೆ ಹೇಗಿರುತ್ತೆ ಹಾಗಿತ್ತು. ಬಟ್ ರೂಪಾ ಮ್ಯಾಮ್ ಅಂತ ವೆರಿ ಎಕ್ಸ್ಪೀರಿಯನ್ಸ್ಡ್ ಒಂದು ಫಿಮೇಲ್ ಡೈರೆಕ್ಟರ್ ಒಂದು ಮೇಲ್ ಕ್ಯಾರೆಕ್ಟರ್ನ ಬರೆದಾಗ ಅದು ಬಹಳನೇ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಅಲ್ಲಿನಿರೋ ಮ್ಯಾಸ್ಕ್ಯುಲಿನಿಟಿನೇ ಬೇರೆ, ಇಲ್ಲಿರೋ ಮ್ಯಾಸ್ಕ್ಯುಲಿನಿಟಿ ತುಂಬ ಬೇರೆ. ಇಲ್ಲಿ ಒಂದು ಲೆವೆಲ್ ಆಫ್ ಇನ್ನೋಸೆನ್ಸ್ ಆಗಲಿ, ಸಾಫ್ಟ್ನೆಸ್ ಆಗಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ನನಗೆ ತುಂಬಾ ಚಾಲೆಂಜಿಂಗಾಗೂ ಇತ್ತು ಆ್ಯಂಡ್ ತುಂಬ ಎಂಜಾಯ್ ಮಾಡಿದೆ ಆ ಪ್ರಾಸೆಸ್ನ. ರೂಪಾ ಮ್ಯಾಮು ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ರು ಥ್ರೂ ಔಟ್ ದಿ ಪ್ರಾಸೆಸ್. ಅವರೇ ಗೈಡ್ ಮಾಡಿದ್ದು ಹೋಲ್ ಫಿಲಮ್ಗೆ. ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಅದೇ ಸ್ಟಾರ್ಟಿಂಗಲ್ಲೇ ಶನಿ ಅನ್ನೋ ರೋಲ್ ಮಾಡಿದ್ರ ಅಂದರೆ ತುಂಬ ಜನ ಹೀರೋಗಳಿಗೆ ಈ ಥರದೊಂದು ಪೌರಾಣಿಕ ಕ್ಯಾರೆಕ್ಟರ್ ಮಾಡಬೇಕನ್ನೋದು ಡ್ರೀಮ್ ಇರುತ್ತೆ. ವೆರಿ ಬಿಗಿನಿಂಗ್ ಸ್ಟೇಜಲ್ಲೇ ನಿಮಗೆ ಆ ಥರದೊಂದು ರೋಲ್ ಸಿಕ್ಕಿದ್ದು, ಅದನ್ನು ಮಾಡಿದ್ದು ಹೆಂಗಿತ್ತು ಆ್ಯಕ್ಚುಲಿ? ಅದು ಅಂದರೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಹೌದು, ಐ ಥಿಂಕ್ ಸ್ವಲ್ಪ ಭಾಳನೇ ಲಕ್ಕಿ ಆಗ್ಬಿಟ್ಟೆ ನಾನು. ಸ್ಟಾರ್ಟಿಂಗಲ್ಲೇ ಒಂದು ಮೈಥಾಲಜಿ ಕ್ಯಾರೆಕ್ಟರ್ ಸಿಗೋದು, ಅಲ್ಲಿನ ಭಾಷೆ ಆಗಲಿ,
ನಾನು ಯಾವತ್ತೂ ಸ್ಟಂಟ್ಸ್ CGIನ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ನನ್ನ ಫಸ್ಟ್ ಪ್ರಾಜೆಕ್ಟಲ್ಲಿ ಅದನ್ನೆಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಹಳ ಸುಂದರವಾಗಿ ಬರೆದಿದ್ರು, ಡೈಲಾಗ್ಸ್ ಆಗಲಿ ಸೀನ್ಸ್ ಆಗಲಿ. ನಾವು ಯಾವಾಗಲೂ ನೋಡ್ತೀವಿ ಸೀರಿಯಲ್ ಅಂದರೆ ಹೀಗಿರುತ್ತೆ ಅಂತ, ಆ ಪ್ಯಾಟರ್ನ ಬ್ರೇಕ್ ಮಾಡಿದ್ದ ಸೀರಿಯಲ್ಲು ಶನಿ. ಹೌದು. ಸೊ ವೆರಿ ಮೆಮೊರಬಲ್ ಪ್ರಾಜೆಕ್ಟ್ ನನ್ನ ಲೈಫಲ್ಲಿ. ತುಂಬ ಕಷ್ಟ ಆಯಿತು, ಬಟ್ ತುಂಬಾ ಇಷ್ಟಪಟ್ಟು ಮಾಡಿರೋ ಪ್ರಾಜೆಕ್ಟ್ ಶನಿ. ಸೊ ರಂಗಭೂಮಿ ಇವತ್ತಿಗೂ ಮಾಡ್ತಾ ಇರ್ತೀರಾ ಸಿನಿಮಾ ಕೆಲಸಗಳಿಲ್ದಾಗ ಹೆಂಗೆ? ಸ್ವಲ್ಪ ದೂರ ಆಗಿಬಿಟ್ಟೆ ನಾನು ರಂಗಭೂಮಿಯಿಂದ. ಬಟ್ ಸಿನಿಮಾ ಇಲ್ಲದೇ ಇದ್ದಾಗ ನಾನು ವರ್ಕ್ಶಾಪ್ಸ್ಗಳು ಅಟೆಂಡ್ ಮಾಡ್ತಾ ಇರ್ತೀನಿ. ಥಿಯೇಟರ್ ಆ್ಯಕ್ಟರ್ಸ್ದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಯಿಂದ ತುಂಬ ಜನ ಆ್ಯಕ್ಟರ್ಸ್ ಬಂದು ವರ್ಕ್ಶಾಪ್ಸ್ ಮಾಡ್ತಾರೆ. ಸೊ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೆಟರ್ ಆಗೋಣ ಅನ್ನೋದು ಒಂದು ಆಸೆ. ಸೊ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಸೊ ಸಿನಿಮಾಗಳು ರೀಸೆಂಟಾಗಿ ನೋಡಿ ತುಂಬ ಇಷ್ಟ ಆಗಿದ್ದು ಫಿಲಿಮಲ್ಲಿ ಯಾವುದು? ತುಂಬ ರೀಸೆಂಟಾಗಿ ಸಿನಿಮಾ ನೋಡಿ ಇಷ್ಟ ಆಗಿದ್ದಂದರೆ ಕಾಂತಾರ ನೋಡಿದೆ, ತುಂಬ ಇಷ್ಟ ಆಯಿತು. ಕಾಂತಾರ ರೀಸೆಂಟಾಗಿ ಬಂದಿರೋ ಕಾಂತಾರ. ಕನ್ನಡ ಸಿನಿಮಾಗಳು ನಾನು ತುಂಬಾ ನೋಡ್ತೀನಿ, ಬಟ್ ರೀಸೆಂಟಾಗಿ ಸ್ವಲ್ಪ ಶೂಟು ಅದು ಇದು ಅಂತ ನೋಡೋಕ್ಕಾಗಲಿಲ್ಲ. ಬಟ್ ಕಾಂತಾರ ತುಂಬ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅದೊಂದು ಫುಲ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಥಿಯೇಟ್ರಲ್ಲಿ, ಬ್ಯೂಟಿಫುಲ್. ಸೊ ಅಂದರೆ ನೆಕ್ಸ್ಟು ನಿಮಗೆ ಫ್ಯೂಚರಲ್ಲಿ ಯಾವ ಥರದ ರೋಲು ಅಥವಾ ಯಾವ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕು, ಯಾವ ಥರ ಸಿನಿಮಾ ಮಾಡಬೇಕು, ಹೆಂಗಿದೆ ಸರ್ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ನೆಕ್ಸ್ಟ್? ಸೊ ನನಗೆ ಫಸ್ಟು ರುಬಾಮ್ ಜೊತೆ ಕೆಲಸ ಮಾಡಬೇಕಂತಿತ್ತು, ಹಾಗೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತಿತ್ತು. ಸೊ ಅದೆರಡು ಆಯಿತು. ಇವಾಗ ನೆಕ್ಸ್ಟು ಹೋಗ್ತಿದ್ದಾಗೆ ಭಾಳಷ್ಟು ಡೈರೆಕ್ಟರ್ಸ್ ಇದ್ದಾರೆ ಕನ್ನಡ ಅಲ್ಲಿ. ಹೇಮಂತ್ ರಾವ್ ಆಗಿರ್ಬೋದು, ಇಲ್ಲ ಅಪ್ಕಮಿಂಗ್ ಡೈರೆಕ್ಟರ್ಸ್ ಇದ್ದಾರೆ ತುಂಬ ಜನ. ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅಂತಿದೆ ನನಗೆ. ಇದೇ ಥರ ಪಾತ್ರಗಳು ಮಾಡಬೇಕು ಅಂತ ಆ ಥರ ಕನಸೇನಿಲ್ಲ. ಬಟ್ ಪ್ರತಿಯೊಬ್ಬ ಡೈರೆಕ್ಟರ್ ರೈಟರ್ಸು ಅವರು ಒಂದು ಸ್ಕ್ರಿಪ್ಟ್ನ ಡೆವಲಪ್ ಮಾಡ್ತಾರಲ್ಲ, ಸೊ ಅದರಲ್ಲೊಂದು ಪಾರ್ಟ್ ಆಗಿ ಅದಕ್ಕೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಮಾಡಬೇಕು ಅಂತ ಆಸೆ ಇದೆ. ಸೊ ಐ ವಾಂಟ್ ಟು ಎಲ್ಲ ಥರ ಫಿಲ್ಮ್ಸು ಮಾಡಬೇಕು ಅಂತ ಆಸೆ ಇದೆ. ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಇನ್ಸ್ಪಿರೇಷನ್ ಆ ಥರ ಯಾರಾದರೂ ಇದ್ದಾರಾ? ಸಾರಿ ಸರ್, ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಇನ್ಸ್ಪಿರೇಷನ್ನು ಆ ಥರ ಯಾವ್ದಾದ್ರು ಇದ್ದಾರಾ ಹೆಂಗೆ? ಖಂಡಿತ ಇದ್ದಾರೆ. ಅಂದರೆ ನಾ ಹೇಳಿದಾಗ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬೆಳೆದವನು, ಕನ್ನಡ ಸಿನಿಮಾ ನೋಡ್ಕೊಂಡು ಬೆಳೆದವನು. ಮನೆಯಲ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರು ಓಡ್ತಾನೇ ಇತ್ತು ನಾನು ಚಿಕ್ಕ ವಯಸ್ಸಿಂದ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ಸ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಅಪ್ ಆ್ಯಂಡ್ ಕಮ್ಮಿಂಗ್ ನಮಗೆ ಬೆಳೀತಾ ನಂದು ಸುದೀಪ್ ಫ್ಯಾನ್ ಆಗಿದ್ದೆ, ದರ್ಶನ್ ಫ್ಯಾನ್ ಆಗಿದ್ದೆ. ಸೊ ನನಗೆ ಯಾವ ಫಿಲಮ್ ನೋಡ್ತೀನೋ, ಯಾವ್ದು ಇಷ್ಟ ಆಗುತ್ತೋ ಅವ್ರ ಫ್ಯಾನ್ ಆಗಿಬಿಡ್ತೀನಿ ನಾನು. ಯಶ್ ಅವ್ರ ಫ್ಯಾನ್ ಆಗಿದ್ದೆ. ಸೊ ತುಂಬ ಜನ ಇದ್ದಾರೆ ಇನ್ಸ್ಪೈರ್ ಮಾಡೋಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಎವ್ರಿ ಗುಡ್ ಫಿಲಮ್ ನಾವು ನೋಡಿದಾಗ ಇನ್ಸ್ಪೈರ್ ಮಾಡ್ತಾನೆ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು.